ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಚಳಿಗಾಲದಲ್ಲಿ ಹಾಕ್ಕೋಬೋದಂಥ ಸಣ್ಣ ಮಕ್ಕಳಿಗೆ ಕುಲಾಯಿ ಹೇಗೆ ಹೊಲಿಬೇಕಂತ ಹೇಳ್ತಾಯಿದ್ವಿ. ಇದರಲ್ಲಿ ಒಂದು ವೇಲ್ನ ತೊಗೊಂಡಿದ್ದೀವಿ. ಈ ವೇಲ್ನ 4 ಪಾರ್ಟ್ ತೊಗೊಂಡು ಅದರಲ್ಲಿ 2 ಪಾರ್ಟ್ ಮಡಿಚಿ ವೇಸ್ಟೇಜ್ 1 ಸೆಂಟಿಮೀಟ್ರ್ ಈ ಸೈಡ್ ಕಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ 1 ಸೆಂಟಿಮೀಟ್ರ್ ವೇಸ್ಟೇಜ್ ತೆಗೆದು ಹಾಕಿದ್ವಲ್ಲ, ಅಲ್ಲಿಂದ 8 ಸೆಂಟಿಮೀಟರ್ ಇಲ್ಲಿಗೊಂದು ಮಾರ್ಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಹಿಡ್ಕೋಬೇಕು. 8 ಸೆಂಟಿಮೀಟ್ರಿಂದ ಒಂದು ಫುಲ್ ಲೈನ್ ಹಾಕಿ ಸ್ಕೇಲಿಂದ ಆದರೆ ನೀಟಾಗಿ ಬರುತ್ತೆ. ಆನಂತರ ಅದನ್ನು ಕಟ್ ಮಾಡ್ಕೋಬೇಕು. ಮತ್ತು ನಮ್ಮ ಕಡೆ ಹೊಲಿಸ್ಕೊಂಡು 2 ಪಾರ್ಟ್ ಇರುತ್ತಲ್ಲ, ಅದನ್ನ 2 ಪದ್ರ ತೆಗೆದು ಅದನ್ನ ಆ 2 ಪದ್ರನ ಕಟ್ ಮಾಡ್ಕೋಬೇಕು. ಹಳೆ ಬಟ್ಟೆನ ಹೇಗೆ ರೀಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ಮನೇಲಿ ವೇಸ್ಟ್ ಆಗಿತ್ತಂದರೆ ಅದನ್ನು ಹೀಗೆ ಎಲ್ಲ ಟೈಪು ಯೂಸ್ ಮಾಡ್ಕೊಳ್ಳಿ. ಇಲ್ಲಿಗೆ 1 ಸೆಂಟಿಮೀಟ್ರ್ ತೊಗೋಬೇಕು. ಇಲ್ಲಿ 1 ಸೆಂಟಿಮೀಟ್ರ್ ತೊಗೋಬೇಕು. ಆವಾಗ 8 ಸೆಂಟಿಮೀಟ್ರ್ ತೊಗೊಂಡಿದ್ವಲ್ಲ, ಅಲ್ಲಿಂದ ಇಲ್ಲಿಗೆ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡು 2 ಜಾಯಿಂಟ್ ಮಾಡ್ಕೋಬೇಕು. ಆವಾಗ ಹಿಂಗಾಗುತ್ತೆ. ಇವಾಗ ಅದನ್ನೇನು ಮಾರ್ಕ್ ಮಾಡಿರ್ತೀವಲ್ಲ, ಅದನ್ನ ರೌಂಡಾಗಿ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ ನಂತರ ರೌಂಡಾಗಿ ಕಟ್ ಮಾಡಿ ನಾವೀಗ ಹಳೆ ವೇಲ್ನ ತೊಗೊಂಡು ರೀಯೂಸ್ ಮಾಡಿದ್ದೀವಿ. ನೀವು ಮನೆಯಲ್ಲಿ ಸೀರೆ ಆಗಿರ್ಬೋದು, ಕಾಟನ್ನಲ್ಲಿ ಮೆತ್ತನು ಬಟ್ಟೆ ಆಗಿರ್ಬೋದು, ಯಾವುದಾದ್ರೂ ಹೀಗೆ ರೀಯೂಸ್ ಮಾಡ್ಕೊಳ್ಳಿ. ಇದು ಪಾರ್ಟ್ 1 ವಿಡಿಯೋ ಆಗಿರ್ತೈತಿ. ನಿಮಗೆ ಪಾರ್ಟ್ 2 ವಿಡಿಯೋ ಬೇಕಾಗಿತ್ತಂದರೆ ನಮ್ಮ ಪೇಜ್ನ ಫಾಲೋ ಮಾಡಿ. ಪಾರ್ಟ್ 2 ವಿಡಿಯೋದಲ್ಲಿ ನಾವು ಸ್ಟಿಚಿಂಗ್ ಹೇಳ್ಕೊಡ್ತೇವೆ. ಇದನ್ನು ಈಗ ಮೇಲೆ ಮಿಡಲಲ್ಲಿ ನಾವು ಅದಕ್ಕೆ ಫ್ಲವರ್ ಕುಂದಿಸ್ಬೇಕಂತ ಮಾಡಿದ್ದೀವಿ ಕುಲಾಯಿಗೆ. ಇದನ್ನು ವೇಸ್ಟಲ್ಲಿ 4 ಪಾರ್ಟ್ ಮಾಡಿ ಅದನ್ನು ಸ್ಕ್ವೇರ್ ಟೈಪಲ್ಲಿ ಸಣ್ಣದಾಗಿ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡ್ಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾರ್ಟ್ 2 ವಿಡಿಯೋ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ. ಥ್ಯಾಂಕ್ ಯು.